ಸಿದ್ದರಾಮಯ್ಯಗೆ ತಾತ್ಕಾಲಿಕವಾಗಿ ಈಗ ಮತ್ತೆ ಕೋರ್ಟ್ ಅಲ್ಲಿ ರಿಲೀಫ್ ಸಿಕ್ಕಿದೆ. ಸೆಪ್ಟೆಂಬರ್ 9ಕ್ಕೆ ವಿಚಾರಣೆಯನ್ನ ಮುಂದೂಡಿ ಹೈಕೋರ್ಟ್ ಮಧ್ಯಂತರ ಆದೇಶವನ್ನ ಮುಂದುವರೆಸಿದೆ. ಹೈಕೋರ್ಟ್ ಈಗ ಸೋಮವಾರ ಮಧ್ಯಾಹ್ನ 2:30ಕ್ಕೆ ಅರ್ಜಿ ವಿಚಾರಣೆಗೆ ಮುಂದೂಡಿಕೆ ಮಾಡಿರುವಂತದ್ದು. ಸೋಮವಾರದವರೆಗೆ ಈಗ ಸಿದ್ದರಾಮಯ್ಯನವರಿಗೆ ಸದ್ಯ ರಿಲೀಫ್ ಸಿಕ್ಕಂತಾಗಿದೆ. ಒಟ್ಟಲ್ಲಿ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದಂತ ಸಿದ್ದರಾಮಯ್ಯನವರಿಗೆ ಮೂರನೇ ಬಾರಿಯೂ ಕೂಡ ಕೋರ್ಟ್ ಕಲಾಪ ನಡೆದ ಬಳಿಕ ಸದ್ಯ ಮತ್ತೆ ಸೆಪ್ಟೆಂಬರ್ 9ಕ್ಕೆ ಮುಂದೂಡಿಕೆಯಾಗಿ ತಾತ್ಕಾಲಿಕ ರಿಲೀಫ್ ಸಿಕ್ಕಿತು. ಸೋಮವಾರದವರೆಗೂ ಸಿಎಂ ಸಿದ್ದರಾಮಯ್ಯಗೆ ಸಿಕ್ತು ಬಿಗ್ ರಿಲೀಫ್. ಮತ್ತೆ ಪ್ರಾಸಿಕ್ಯೂಷನ್ ತಡೆಯಾಜ್ಞೆ ಕೋರಿ ಸಲ್ಲಿಸಿದ ಅರ್ಜಿಯ ವಿಚಾರಣೆ ಸೆಪ್ಟೆಂಬರ್ 9ಕ್ಕೆ ಮುಂದೂಡಿಕೆ ಆಗಿದೆ. ಸೆಪ್ಟೆಂಬರ್ 9ಕ್ಕೆ ಹೈಕೋರ್ಟ್ ಮತ್ತೆ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಿದೆ. ಅಂದು ಅಡ್ವೊಕೇಟ್ ಜನರಲ್ ಶಶಿಕುಮಾರ್ ಅವರಿಗೆ ವಾದ ಮಂಡಿಸಲು ಅವಕಾಶವನ್ನು ಕೊಡುತ್ತೆ. ಅದಾದ ಮೇಲೆ ಮತ್ತೆ ಸಿಎಂ ಪರ ವಕೀಲರಾಗಿರುವಂತಹ ತುಷಾರ್ ಮೆಹ್ತಾ ಅವರಿಗೆ ಸಿಎಂ ಪರ ವಕೀಲರಾಗಿರುವಂತಹ ಅಭಿಷೇಕ್ ಮನು ಸಿಂಘ್ವಿ ಅವರಿಗೆ ವಾದಿಸಲು ಅವಕಾಶವನ್ನು ಕೊಡುತ್ತೆ. ಸೊ ಒಟ್ನಲ್ಲಿ ಸದ್ಯ ಇವತ್ತು ವಾದ ಪ್ರತಿವಾದ ಆಲಿಸಿದಂತ ಕೋರ್ಟ್ ಸೋಮವಾರಕ್ಕೆ ವಿಚಾರಣೆಯನ್ನು ಮುಂದೂಡಿದ್ದು, ಸೋಮವಾರ ಅಡ್ವೊಕೇಟ್ ಜನರಲ್ಗೆ ವಾದವನ್ನು ಮಂಡಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಕೋರ್ಟ್. ಇಲ್ಲಿ ಇವತ್ತಿನ ವಾದದ ಪ್ರಮುಖ ಅಂಶಗಳು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಗಮನ ಸೆಳೀತಾ ಇವೆ. ಕಳೆದ ವಿಚಾರಣೆಯಲ್ಲಿ ರಾಜ್ಯಪಾಲರ ಪರವಾಗಿ ವಕೀಲ ತುಷಾರ್ ಮೆಹ್ತಾ ವಾದವನ್ನು ಮಾಡಿದ್ರು. ಸ್ನೇಹಮಯಿ ಕೃಷ್ಣ ಪರ ಹಿರಿಯ ವಕೀಲ ಮಣೀಂದರ್ ಸಿಂಗ್ ಹಾಗೂ ಪ್ರದೀಪ್ ಪರ ಹಿರಿಯ ವಕೀಲ ಪ್ರಭುಲಿಂಗ ನಾವದಿಗಿ, ಅಬ್ರಾಹಂ ಪರ ವಕೀಲ ರಂಗನಾಥ ರೆಡ್ಡಿ ವಾದವನ್ನು ಮಾಡಿದ್ರು. ಕಳೆದ ವಾದ ಪ್ರತಿವಾದಗಳಾದಂಥ ಸಂದರ್ಭದಲ್ಲಿ ಕಳೆದ ವಿಚಾರಣೆಯಲ್ಲಿ ಸುದೀರ್ಘವಾಗಿ ವಾದ ಮತ್ತೆ ಪ್ರತಿವಾದಗಳನ್ನು ಆಲಿಸಿದಂಥ ಎಂ ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ಪೀಠ ಇವತ್ತಿಗೆ ಮತ್ತೆ ವಾದವನ್ನು ಮುಂದೂಡಿತ್ತು. ಇಂದು ವಾದ ಮತ್ತು ಪ್ರತಿವಾದ ಆಲಿಸಿದಂಥ ಜಡ್ಜ್ ನಾಗಪ್ರಸನ್ನ ಅವರಿದ್ದ ಪೀಠ ಮತ್ತೆ ತಾತ್ಕಾಲಿಕವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಅನ್ನು ಕೊಟ್ಟಿದೆ. ಈ ಕುರಿತಾಗಿ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಬಸವರಾಜ್ ಹೂಗಾರ್. ಈಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್ ಹೂಗಾರ್, ಇವತ್ತು ಕೂಡ ವಾದ ಪ್ರತಿವಾದ ಆಲಿಸಿದಂಥ ಕೋರ್ಟ್ ಸದ್ಯ ಮತ್ತೆ ವಿಚಾರಣೆಯನ್ನ ಮುಂದೂಡಿ ಮಧ್ಯಂತರ ಆದೇಶವನ್ನು ಕೂಡ ಮುಂದುವರೆಸಿದೆ. ಸೊ ಈ ನಿಟ್ಟಿನಲ್ಲಿ ಸದ್ಯ ಮತ್ತೆ ಸಿದ್ದರಾಮಯ್ಯನವರಿಗೆ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ. ಇವತ್ತಿನ ಕಲಾಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗಿತ್ತು ಅಂತ ಮಾಹಿತಿ ಕೊಡೋದಾದ್ರೆ ಬಸವರಾಜ್. ವಿಜಯಭಾಸ್ಕರ್, ಈಗಾಗಲೇ ಹೈಕೋರ್ಟ್ ನಲ್ಲಿ ಸಿಎಂ ಸಿದ್ದರಾಮಯ್ಯವರ ವಿರುದ್ಧವಾಗಿ ಏನ್ ಪ್ರಾಸಿಕ್ಯೂಷನ್ ಕೊಟ್ಟಿರ್ತಕ್ಕಂಥ ಪ್ರಕರಣ ಸಾಕಷ್ಟು ಒಂದ್ ಕಡೆ ವಾದವನ್ನ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರ ಪರವಾಗಿರ್ತಕ್ಕಂಥ ವಕೀಲರು ವಾದವನ್ನ ಸುದೀರ್ಘವಾಗಿ ಮಂಡನೆ ಮಾಡಿದ್ರು. ಆ ವಾದವನ್ನ ಆಲಿಸಿರ್ತಕ್ಕಂಥ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಇದ್ದ ಪೀಠ ಸಾಕಷ್ಟು ಒಂದ್ ಕಡೆ ಯಾವೆಲ್ಲ ಅಂಶಗಳನ್ನ ಅವರ ತೆಗೆದುಕೊಂಡು ಬಂದಿದ್ದಾರೆ ಅವೆಲ್ಲ ಅಂಶಗಳನ್ನು ಕೂಡ ಫೈಂಡ್ ಔಟ್ ಮಾಡ್ಕೊಳ್ಳೋಂತ ಇವತ್ತು ಹೈಕೋರ್ಟ್ ನಲ್ಲಿ ಕೂಡ ನಡೀತು. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯವರು ಎಲ್ಲೋ ಒಂದ್ ಕಡೆ ಈ ಒಂದು ಮೂಢ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದ್ ಕಡೆ ಅವರ ಒಂದು ಪ್ರಭಾವವನ್ನ ಬೀರಿ ಈ ರೀತಿಯಾಗಿರ್ತಕ್ಕಂಥ ಅಕ್ರಮ ಆಗಿರ್ತಕ್ಕ ಸೈಟ್ಗಳನ್ನ ತೆಗೆದುಕೊಂಡಿದ್ದಾರೆ. ರಾಜ್ಯಪಾಲರು ತನಿಖೆಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು, ಅನುಮತಿ ಕೊಟ್ಟಿರ್ತಕ್ಕಂಥ ಸರಿಯಾಗಿದೆ. ಯಾಕಂತಂದ್ರೆ ಇಲ್ಲಿ ಪ್ರಭಾವ ಇರ್ತಕ್ಕಂಥದ್ದು, ಹಾಗಾಗಿ ಇದು ಸಾಕಷ್ಟು ಗಂಭೀರವಾಗಿರ್ತಕ್ಕಂಥ ಪ್ರಕರಣ, ಇದು ತನಿಖೆ ಆಗ್ಲೇಬೇಕು ಅನ್ನುವಂತ ಪ್ರಮುಖವಾಗಿರ್ತಕ್ಕಂಥ ವಾದವನ್ನ ಇವತ್ತು ಸ್ನೇಹಮಯಿ ಕೃಷ್ಣ ಪರ ವಕೀಲರು ವಾದವನ್ನ ಮಂಡನೆ ಮಾಡಿದ್ರು. ಅಂದ್ರೆ ಈಗಾಗಲೇ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾಕಂತಂದ್ರೆ ಇದು ತನಿಖೆ ಮಾಡಿದ್ರೆ ಮಾತ್ರ ಇದು ಇವರು ಅಕ್ರಮದಲ್ಲಿ ಭಾಗಿಯಾಗಿದಾರೋ ಭಾಗಿಯಾಗಿಲ್ವೋ ಅನ್ನುವಂಥದ್ದು ಹೊರ ಬರುತ್ತೆ. ಇದು ತನಿಖೆಗೆ ಮಾತ್ರ ಇರ್ತಕ್ಕಂಥ ಅವಕಾಶ. ಹಾಗಾಗಿ ಇದನ್ನ ಯಾವುದೇ ರೀತಿಯಲ್ಲಿ ಅಲ್ಲಗಳೆಯುವಂತಿಲ್ಲ ಅನ್ನುವಂಥದ್ದನ್ನ ಪ್ರಮುಖವಾಗಿ ಇವತ್ತು ಸುದೀರ್ಘವಾಗಿರ್ತಕ್ಕಂಥ ವಾದದಲ್ಲಿ ಮಂಡನೆ ಮಾಡಿದ್ರು. ಹಾಗಾಗಿ ಇದನ್ನೆಲ್ಲ ಆಲಿಸಿರ್ತಕ್ಕಂಥ ನ್ಯಾಯಮೂರ್ತಿಗಳು ಪ್ರಮುಖವಾಗಿ ಅವ್ರಿಗೆ ಅಲ್ಲೇ ಕ್ಲಾರಿಫಿಕೇಶನ್ ಮಾಡುವಂತಹದ್ದು ಕೂಡ ಮಾಡಿದ್ರು. ಆದ್ರೆ ಇಲ್ಲಿ ಕೆಲವೊಂದಿಷ್ಟು ಇನ್ನೂ ಸಿಂಘ್ವಿ ಅವರು ಕೂಡ ವಾದ ಮಾಡಲಿದ್ದಾರೆ. ಹಾಗಾಗಿ ಅವರು ಕೂಡ 12ನೇ ತಾರೀಕಿಗೆ ನಾವು ವಾದವನ್ನ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ 12ನೇ ತಾರೀಕಿಗೆ ಇದು ಫೈನಲ್ ಆಗುವಂತ ಹಂತಕ್ಕೂ ಕೂಡ ಬಂದಿರತಕ್ಕಂಥದ್ದು.
ಇದೀಗ 9ನೇ ತಾರೀಕಿಗೆ ಮತ್ತೆ ನ್ಯಾಯಾಲಯ ಒಂದು ಮುಂದೆ ತೀರ್ಪನ್ನು ಈಗಾಗಲೇ ನ್ಯಾಯಾಲಯ ಮುಂದೂಡಿರ್ತಕ್ಕಂಥದ್ದು. 9ನೇ ತಾರೀಕು ಮತ್ತೆ ವಿಚಾರಣೆ ನಡೆಯುತ್ತೆ. ಅಲ್ಲಿ 9ನೇ ತಾರೀಕಿನ ದಿನ ಅವತ್ತು ಸಂಪೂರ್ಣವಾಗಿರ್ತಕ್ಕಂಥ ವಿಚಾರಣೆ ನಡೆಯುತ್ತೆ. ಅದಾದ ಬಳಿಕ ಕೊನೆಯದಾಗಿ ಸಿಂಘ್ವಿ ಅವರು ಕೆಲವೊಂದಿಷ್ಟು ಕ್ಲಾರಿಫಿಕೇಶನ್ ಕೊಡಬೇಕು ಅನ್ನುವಂತ ಮಾತನ್ನು ಕೂಡ ಈಗಾಗಲೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ 12ನೇ ತಾರೀಕಿಗೆ ಸಿಂಘ್ವಿ ಅವರ ವಾದವನ್ನ ಆಲಿಸಿದ ನಂತರ ತೀರ್ಪನ್ನ ಕೊಡುವಂತ ಎಲ್ಲ ಸಾಧ್ಯತೆ ಕೂಡ ಇರುವಂತದ್ದು. ವಿಜಯ್ ಭಾಸ್ಕರ್, ಒಟ್ನಲ್ಲಿ ಬಸವರಾಜ್ ಹೂಗಾರ್, ಈಗ 12ನೇ ತಾರೀಕುವರೆಗೂ ಸಿಎಂ ಸಿದ್ದರಾಮಯ್ಯನವರು ಕಾದು ನೋಡುವಂತ ತಂತ್ರಕ್ಕೆ ಮುಂದಾಗುವ ಎಲ್ಲಾ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಈ ನಡುವೆ ರಾಜಕೀಯವಾಗಿ ಹೋರಾಟಗಳು ಹೇಗಿರುತ್ತೆ ಅನ್ನುವ ಮಾಹಿತಿ ಏನಾದರೂ ಇದೆಯಾ ಬಸವರಾಜ್? ವಿಜಯ್ ಭಾಸ್ಕರ್, ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವಾಗಿ ವ್ಯತಿರಿಕ್ತವಾಗಿರ್ತಕ್ಕಂಥ ಏನಾದ್ರೂ ತೀರ್ಪು ಬರೋದೇ ಆದ್ರೆ ಅದಕ್ಕೆ ಯಾವೆಲ್ಲ ಸಿದ್ಧತೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ಕೂಡ ಸಾಕಷ್ಟು ಕಾಂಗ್ರೆಸ್ ಪಾಳ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಕೆಲವೊಂದಿಷ್ಟು ಸಭೆಗಳು ಕೂಡ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಏನು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ನಾಯಕರು ಹೈಕಮಾಂಡ್ ನಾಯಕರ ಸಂಪರ್ಕದಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯವರಿಗೆ ಹೈಕಮಾಂಡ್ ನಾಯಕರು ಕೂಡ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇದು ನ್ಯಾಯಾಲಯದಲ್ಲಿ ನಾವು ಹೋರಾಟವನ್ನ ಮಾಡೋಣ, ಇಲ್ಲಿ ಸಿಎಂ ಸ್ಥಾನ ಬಿಟ್ಕೊಡುವಂತ ಮಾತಿಲ್ಲ. ಆದ್ರೆ ಇಲ್ಲಿ ಏನಾದ್ರೂ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮ ಬಂದ್ರೂ ಕೂಡ ನಮಗೆ ಸುಪ್ರೀಂ ಕೋರ್ಟ್ ಅಂತಕ್ಕಂಥದ್ದಿದೆ. ಹಾಗಾಗಿ ಅಲ್ಲಿ ಕೂಡ ಮಾಡೋಣ, ಅಲ್ಲಿವರೆಗೂ ಕೂಡ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಕುಂದುವಂತ ಸಂದರ್ಭ ಬರೋದಿಲ್ಲ, ನಿಮ್ಮ ಸ್ಥಾನ ಗಟ್ಟಿಯಾಗಿರುತ್ತೆ ಅಂತಕ್ಕಂಥ ಒಂದು ಪ್ರಬಲವಾಗಿರ್ತಕ್ಕಂಥ ವಿಶ್ವಾಸ ಕೊಟ್ಟಿದ್ದಾರೆ. ಆದ್ರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಈಗಿರ್ತಕ್ಕಂಥ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ, ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು. ಆದ್ರೆ ಸಿಎಂ ಸಿದ್ದರಾಮಯ್ಯವರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಏನಾದ್ರೂ ಕೊಡುವಂತ ರೀತಿಯಲ್ಲಿ ಏನಾದ್ರೂ ತೀರ್ಪು ಬಂದ್ರೆ ಎಲ್ಲೋ ಒಂದ್ ಕಡೆ ಆ ಒಂದು ಸಂದರ್ಭದಲ್ಲಿ ಶಾಸಕರು ಮತ್ತೆ ಸಚಿವರು ಸಿಎಂ ಸಿದ್ದರಾಮಯ್ಯವರ ಪರವಾಗಿ ನಿಲ್ತಾರೋ ನಿಲ್ಲಲ್ವೋ ಅನ್ನುವಂಥದ್ದು ಇಲ್ಲಿ ದೊಡ್ಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಮೊನ್ನೆ ಒಂದು CLP ಸಭೆ ನಡೆಸಿದ್ರು. ಆ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ ತನ್ನ ಮೇಲೆ ಎಳೆದುಕೊಳ್ಳಲಿಲ್ಲ. ಅಂದ್ರೆ ನಿಮ್ಮ ಶಾಸಕರು ಸಚಿವರು ಯಾವ ರೀತಿಯಾಗಿ ಅವರ ನಿರ್ಧಾರ ಇದೆ ಆ ನಿರ್ಧಾರದಂತೆ ನಾವು ನಿರ್ಧಾರನ ಪ್ರಕಟಿಸ್ತೇವೆ ಅನ್ನುವಂತ ಮಾತನ್ನು ಕೂಡ ಹೈಕಮಾಂಡ್ ನಾಯಕರು ಹೇಳಿದ್ರು. ಅದಾದ ಬಳಿಕ CLP ಸಭೆ ಕರೆದ್ರು. ಸಿಎಂ ಸಿದ್ದರಾಮಯ್ಯವರು ಬೆಂಬಲವನ್ನ ತೆಗೆದುಕೊಂಡ್ರು, ಅವರು ವಿಶ್ವಾಸವನ್ನು ತೆಗೆದುಕೊಂಡು ಅದನ್ನ ಹೈಕಮಾಂಡ್ ನಾಯಕರಿಗೆ ಪಾಸ್ ಮಾಡಿದ್ರು. ಅದೇ ರೀತಿಯಲ್ಲಿ ವ್ಯತಿರಿಕ್ತವಾಗಿರ್ತಕ್ಕಂಥ ತೀರ್ಪು ಬಂದಂತಹ ಸಂದರ್ಭದಲ್ಲಿ ಅದೇ ನಡೆಯನ್ನ ಹೈಕಮಾಂಡ್ ನಾಯಕರು ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಶಾಸಕರು ಸಚಿವರು ಸಿಎಂ ಸಿದ್ದರಾಮಯ್ಯವರ ಪರವಾಗಿ ನಿಂತ್ರೆ ಆ ಒಂದು ಸಂದರ್ಭದಲ್ಲಿ ಅತಿ ಕಂಟಕ ಬರೋದಿಲ್ಲ. ಆದ್ರೆ ಒಂದು ವೇಳೆ ಏನಾದ್ರೂ ಸಿಎಂ ಸಿದ್ದರಾಮಯ್ಯವರ ಪರವಾಗಿ ನಿಲ್ಲಿಲ್ಲ ಅಂತಂದ್ರೆ ಅಲ್ಲಿ ಸಿಎಂ ಸಿದ್ದರಾಮಯ್ಯವರ ಕುರ್ಚಿಗೆಲ್ಲ ಒಂದ್ ಕಡೆ ಕಂಟಕ ಬರುತ್ತೆ ಅಂತ ನಾವು ಹೇಳ್ಬೋದು. ವಿಜಯ್ ಭಾಸ್ಕರ್, ಓಕೆ, ಥ್ಯಾಂಕ್ ಯು ಬಸವರಾಜ್ ಹೂಗಾರ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ನಲ್ಲಿ ಇವತ್ತು ನಡೆದಂಥ ವಿಚಾರಣೆ ಏನಿತ್ತು, ಈ ವಿಚಾರಣೆಯ ಸಂದರ್ಭದಲ್ಲಿ ಸ್ನೇಹಮಯಿ ಕೃಷ್ಣ ಅವರ ಪರ ಹಿರಿಯ ವಕೀಲರಾಗಿರುವಂಥ KG ರಾಘವನ್ ಅವರ ವಾದ ಮಂಡನೆ ಏನಿತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಮುಡಾ ಹಗರಣದಲ್ಲಿ ಪಾಲುದಾರಿಕೆಯನ್ನು ಪಡ್ಕೊಂಡಿದ್ದಾರೆ, ರಾಜ್ಯಪಾಲರು ಕೊಟ್ಟಿರುವಂಥ ಪ್ರಾಸಿಕ್ಯೂಷನ್ ಅನುಮತಿ ಸರಿಯಾಗಿದೆ, ಕಾನೂನಿನ ಎಲ್ಲ ನಿಯಮಗಳು ಕೂಡ ಅಲ್ಲಿ ಪಾಲನೆ ಆಗಿದೆ ಅನ್ನುವಂಥ ಮನವರಿಕೆಯನ್ನು ಮಾಡುವ ಪ್ರಯತ್ನಗಳು ನಡೀತು. ಒಟ್ಟಿನಲ್ಲಿ 17A ಸಂಬಂಧಿಸಿದಂತೆ ಅನುಮತಿ ಬೇಕೋ ಬೇಡವೋ ಎಂಬುದರ ಬಗ್ಗೆ ಹಿರಿಯ ವಕೀಲ KG ರಾಘವನ್ ಅವರು ವಾದವನ್ನು ಮಾಡ್ತಾ ಹೋದರು. 17A ಮೇಲೆ ಪ್ರಾಸಿಕ್ಯೂಷನ್ಗೆ ಕೊಡುವಾಗ ಪ್ರಕರಣದ ಗಂಭೀರತೆ ಮತ್ತು ದಾಖಲೆಗಳು ಇದ್ರೆ ಸಾಕು, ಪೊಲೀಸ್ ಅಧಿಕಾರಿಗಳು ಮತ್ತು ಯಾವುದೇ ತನಿಖಾಧಿಕಾರಿಗಳು ಕೂಡ ಇಲ್ಲಿ ಅನುಮತಿಗೆ ಅಗತ್ಯತೆ ಇಲ್ಲ. ಸೊ ಹೀಗಾಗಿ ಈ ಪ್ರಕರಣ ಕೆಲ ತಪ್ಪುಗಳು ಆಗಿವೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಿರೋದ್ರಿಂದ ಈಗ ಸದ್ಯ ಈ ಬಗ್ಗೆ ತನಿಖೆ ಆಗಲಿ ಅನ್ನುವಂಥ ಮಾತನ್ನ ರಾಜ್ಯಪಾಲರ ಕಚೇರಿಯಿಂದ ಪ್ರಾಸಿಕ್ಯೂಷನ್ ಅನುಮತಿ ಹೋಗಿರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. 17